ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರ ಕಾರ್ಯಕ್ಕೆ ವಯಸ್ಸು ಅಡ್ಡಿಯಲ್ಲ. ಅದಕ್ಕೆ ಆಧಾರವಾಗಿ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28ನೆಯ ವಚನ, ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಅನೇಕ ಸಾರಿ ಮನುಷ್ಯರಾದಂಥ ನಾವು ನಮ್ಮ ವಯಸ್ಸನ್ನು ನೋಡಿ ಕಡಿಮೆ ಅಂದಾಜು ಮಾಡಿಕೊಳ್ಳುತ್ತೇವೆ. ಚಿಕ್ಕವರು ಹೇಳ್ತಾರೆ, ನನಗೆ ಅನುಭವ ಇಲ್ಲ, ನಾನೇನು ಮಾಡಲಿ. ವಯಸ್ಸಾದವರು ಹೇಳ್ತಾರೆ, ನನಗೆ ವಯಸ್ಸಾಯಿತು, ಇನ್ನೇನು ಮಾಡಲಿಕ್ಕಿದೆ. ನೋಡ್ರಿ, ಚಿಕ್ಕವರು ಹಿಂದೆ ಸರಿಯುತ್ತಾರೆ, ದೊಡ್ಡವರು ಹಿಂದೆ ಸರಿಯುತ್ತಾರೆ. ಆದರೆ ದೇವರ ರಾಜ್ಯಕ್ಕೆ ಬರುವಾಗ ವಯಸ್ಸು ಅದು ಅಡ್ಡಿಯಲ್ಲ. ದೇವರು ಚಿಕ್ಕವರನ್ನೂ ಉಪಯೋಗಿಸುತ್ತಾರೆ, ವಯಸ್ಸಾದವರನ್ನು ಸಹ ಉಪಯೋಗಿಸುತ್ತಾರೆ. ಅದಕ್ಕೆ ಓದಿದ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಯುವಕರಿಗೆ ದರ್ಶನವನ್ನು ಕೊಡ್ತಾರಂತೆ, ವೃದ್ಧರಿಗೆ ಕನಸು ಕೊಡುತ್ತಾರಂತೆ. ದೇವರ ಉದ್ದೇಶಕ್ಕೆ ವಯಸ್ಸಿನ ಮಿತಿ ಇಲ್ಲರಿ. ಮೋಶೆಯನ್ನು ನೆನಪು ಮಾಡಿಕೊಳ್ಳ್ರಿ. ಅವನು 80 ವರ್ಷ ವಯಸ್ಸಾಗಿದ್ದಾಗ ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಇದ್ದ. ಮನುಷ್ಯನ ದೃಷ್ಟಿಯಲ್ಲಿ ಅವನ ಜೀವನದ ದೊಡ್ಡ ಅವಕಾಶಗಳು ಮುಗಿದಂತೆ ಕಾಣುತ್ತಿತ್ತು. ಏಕೆಂದರೆ ಆಲ್ರೆಡಿ 80 ವರ್ಷ ಆಗಿತ್ತು. ಈಗ ಅದರಲ್ಲಿ ಎಷ್ಟೋ ತಪ್ಪು ಮಾಡಿದ್ದ, ಅರಮನೆಯಿಂದ ದೂರವಾಗಿದ್ದ, ಒಬ್ಬನನ್ನು ಆಲ್ರೆಡಿ ಕೊಲೆ ಮಾಡಿ ಬಂದಿದ್ದ. ಈಗ 40 ವರ್ಷ ಸ್ತೋತ್ರ ಇರೋದು, ಇನ್ನೂ ಬದುಕೋದು ಎಷ್ಟು ವರ್ಷ ಅಂದರೆ 40 ವರ್ಷ. ಆದರೆ ದೇವರು ಆ ಉರಿಯುವ ಪೊದೆಯ ಮಧ್ಯದಲ್ಲಿ ಅವನನ್ನು ಕರೆದು, ನನ್ನ ಜನರನ್ನು ಬಿಡಿಸು, ನಿನ್ನನ್ನು ಕಳಿಸ್ತೇನೆ. ದೇವರೇ, ನಾನು 40 ವರ್ಷದಲ್ಲಿರುವಾಗಲೇ ಅದನ್ನು ಪ್ರಯತ್ನ ಮಾಡಿದೆ, ಈಗ 80 ವರ್ಷ, ನನ್ನಿಂದ ಏನಾಗುತ್ತೆ? ಆದರೆ ದೇವರು ಹೇಳಿದ್ರು, ನೀನು ಹೋಗಂತ ಹೇಳಿದಾಗ ಅವನು ಹೋದ. ಫರೋಹನ ಮುಂದೆ ನಿಂತ, ಕೆಂಪು ಸಮುದ್ರ ವಿಭಜನೆಯಾಯಿತು, ಅರಣ್ಯದಲ್ಲಿ ಮನ್ನಾ ಬಂತು, ಬಂಡೆಯಿಂದ ನೀರು ಬಂತು. ಅವನ ಮೂಲಕ ದೇವರು ದೊಡ್ಡ ಕಾರ್ಯ ಮಾಡಿದರು. ವಯಸ್ಸು ಚಿಕ್ಕವದಾಗಿರುವಾಗೆ ಅಲ್ಲ, ಅವನ ವೃದ್ಧಾಪದಲ್ಲಿ ಇನ್ನೇನು ವಯಸ್ಸು ಮುಗಿಯುತ್ತೆ ಎಂಬುದಾಗಿ ಹೇಳುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದರು. ಪ್ರಿಯ ತಂದೆಯೇ, ಅಥವಾ ವಯಸ್ಸಾದ ವೃದ್ಧ ಯಾರಾದರೂ ಈ ವಿಡಿಯೋನ ವಾಚ್ ಮಾಡುತ್ತಿರೋದಾದರೆ, ಇವತ್ತು ದೇವರು ನಿಮಗೆ ಹೇಳುತ್ತಿದ್ದಾರೆ, ವಯಸ್ಸನ್ನು ನೋಡಬೇಡ್ರಿ, ದೇವರು ನಿಮ್ಮ ಲಭ್ಯತೆಯನ್ನು ನೋಡುತ್ತಾರೆ. ನಾವು ಸತ್ಯ ವೇದದಲ್ಲಿ ನಾವು ಕಾಲೇಬನ ಬಗ್ಗೆ ನಾವು ನೋಡುತ್ತೇವೆ. ಅವನಿಗೆ 85 ವಯಸ್ಸಾದಾಗ ಅವನು ಬಂದು ಹೇಳುತ್ತಿದ್ದಾನೆ, ನನಗೆ ಪರ್ವತವನ್ನು ನನಗೆ ಕೊಡು. ಆಲ್ರೆಡಿ ವಯಸ್ಸಾಗಿದ್ದಾರೆ. ಮುಂಚೆ ಅವನು ಯೌವನಸ್ಥನಾಗಿದ್ದಾಗ ಅನೇಕ ವಿರೋಧಿಗಳ ವಿರುದ್ಧವಾಗಿ ಹೋರಾಟ ಮಾಡಿ ಜಯ ಪಡೆದ. ಆದರೆ ಈಗ ಇರೋದು 85 ವರ್ಷ. ಅವನು ಹೇಳ್ತಾನೆ, ಅದೇ ಬಲ ಇದೆ. ನೋಡ್ರಿ, ಅವನು ಶರೀರದ ಬಲ ಹೇಳಿಲ್ಲ, ಒಳಗಡೆ ಒಬ್ಬ ಮನುಷ್ಯನ ಇರ್ತಾನೆ, ಆತ್ಮೀಕ ಮನುಷ್ಯನ. ಅವನು ಇನ್ನೂ ಯೌವನಸ್ಥನಾಗಿದ್ದಾನೆ, ನನಗೆ ಅದೇ ಬಲ ಇದೆ, ಪರ್ವತಗಳ ಸ್ಥಳವನ್ನು ಕೊಡು ಎಂಬುದಾಗಿ ಹೇಳಿದನ್ರಿ. ನೋಡ್ರಿ, ಓ ಸ್ತೋತ್ರ, ಇವತ್ತು ನನಗೆ ವಯಸ್ಸಾಯಿತು ಅಂತ ಹೇಳಬೇಡ್ರಿ. ನೀವು ಯಾವ ವಯಸ್ಸಿನಲ್ಲಿದ್ದರೂ ಕೂಡ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬಹುದು. ಇನ್ನು ನೀವು ಚಿಕ್ಕವರಾಗಿದ್ದರೆ, ಅಯ್ಯೋ ನಾನು ಚಿಕ್ಕವನಾಗಿದ್ದೇನೆ ಪಾಸ್ಟರ್ ಅಂತ ಹೇಳಬೇಡ್ರಿ. ದೇವರು ದಾವೀದನನ್ನು ಆರಿಸಿಕೊಂಡಾಗ ಅವನು ಚಿಕ್ಕ ವಯಸ್ಸಿನಲ್ಲೇ ಗೋಲಿಯಾತನನ್ನು ಅವನು ಸೋಲಿಸಿದನು. ಚಿಕ್ಕ ವಯಸ್ಸಿನಲ್ಲೇ ನಾವು ಸಾಮುವೇಲನನ್ನು ನೋಡುತ್ತೇವೆ, ಅವನು ದೇವರ ಶಬ್ದವನ್ನು ಕೇಳಿದನು. ತಿಮೋತಿಯನ್ನು ಯುವಕನಾಗಿದ್ದಾಗಲೇ ಸಭೆಯನ್ನು ನಡೆಸಿದನು. ಪೌಲನು ತಿಮೋತಿಯನಿಗೆ ಹೇಳಿದನು, ನೀನು ಯೌವನಸ್ಥನೆಂದು ಯಾರು ನಿನ್ನನ್ನು ಅಸಡ್ಡೆ ಮಾಡದಿರಲಿ. ನೋಡ್ರಿ, ದೇವರು ನಮ್ಮ ವಯಸ್ಸನ್ನು ನೋಡುವವರಲ್ಲ, ನಿಮ್ಮ ಲಭ್ಯತೆಯನ್ನು ನೋಡುತ್ತಾರೆ. ಸಾಮುವೇಲನು ಬಾಲಕನಾಗಿದ್ದಾಗ ದೇವರು ಅವನನ್ನು ಕರೆದರು, ಆದರೆ ಅವನು ದೇವರ ಸ್ವರವನ್ನು ಗುರುತಿಸಲಿಲ್ಲ. ಅವನು ಪ್ರತಿ ಸಾರಿ ಏಲಿಯ ಬಳಿಗೆ ಹೋಗುತ್ತಾ ಇದ್ದ. ಆಗ ಏಲಿ ಹೇಳಿದ, ಮತ್ತೆ ಧ್ವನಿ ಕೇಳಿದರೆ, ಕರ್ತನೇ ಈಗೋ ಇದ್ದೇನೆ, ನನ್ನ ಜೊತೆ ಮಾತಾಡಂತ ಹೇಳಪ್ಪ ಅಂತ ಹೇಳ್ದ. ಓ ಸ್ತೋತ್ರ, ಅದೇ ಥರ ಹೇಳಿದಾಗ ದೇವರು ಮಾತನಾಡಲಿಕ್ಕೆ ಆರಂಭಿಸಿದರು. ನೋಡ್ರಿ, ಇಲ್ಲಿ ಚಿಕ್ಕ
ಚಿಕ್ಕವನಿಗೂ ದೊಡ್ಡವನಿಗೂ ಅಗತ್ಯತೆ. ಸಾಮುವೇಲನಿಗೆ ಉತ್ಸಾಹ ಇತ್ತು, ಏಲಿಗೆ ಅನುಭವ ಇತ್ತು. ಇಬ್ಬರು ಸೇರಿದಾಗ ಅಲ್ಲಿ ದೇವರ ಉದ್ದೇಶಕ್ಕೆ ಬೇಕಾದ ಕಾರ್ಯವು ನಡೆಯಿತು. ಪ್ರೀತಿಯುಳ್ಳ ದೇವ ಜನರೇ, ಯುವಕರನ್ನು, ಹಿರಿಯರನ್ನು ತಿರಸ್ಕರಿಸಬಾರದು. ಹಿರಿಯರು ಯುವಕರನ್ನು ತಿರಸ್ಕಾರ ಮಾಡಬೇಡ್ರಿ. ದೇವರ ಸಭೆಯಲ್ಲಿ ಸ್ತೋತ್ರ, ಹಿರಿಯರು ಕಿರಿಯರು ಒಟ್ಟಾಗಿ ಕೆಲಸ ಮಾಡಬೇಕು. ಹಿರಿಯರಿಗೆ ಅನುಭವ ಇದೆ, ಸ್ತೋತ್ರ, ಚಿಕ್ಕವರಿಗೆ ಬಲ ಇದೆ. ಎರಡೂ ಸೇರಿದಾಗ ದೇವರ ಕಾರ್ಯಗಳು ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಬಹುದು. ಕರ್ತನು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ಚಿಕ್ಕವನೆಂಬುದಾಗಿ ಭಾವಿಸಬೇಡ, ನನಗೆ ವಯಸ್ಸಾಗಿದೆ ಎಂಬುದಾಗಿ ನೀನು ಭಾವಿಸಬೇಡ. ಕರ್ತನೇ, ನಾನು ಇದ್ದೇನೆ, ನನ್ನನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸು ಎಂಬುದಾಗಿ ನೀವು ಹೇಳಿ ಮುಂದುವರಿಯಿರಿ. ನೀವು ಯಾವುದೇ ವಯಸ್ಸಿನಲ್ಲಿದ್ದರೂ ಕರ್ತನು ನಿಮ್ಮನ್ನು ಅವರ ಮಹಿಮೆಗಾಗಿ ಉಪಯೋಗಿಸುವರು. ಹಾಗಾದರೆ ಈ ದಿವಸ ನಾವು ಹೇಳೋಣ, ಸ್ವಾಮಿ ದೇವರೇ, ನನ್ನನ್ನು ಸಹ ನೀವು ಉಪಯೋಗಿಸಿರಿ ಅಪ್ಪ. ದೇವರೇ, ನನ್ನ ವಯಸ್ಸು ಮುಖ್ಯ ಅಲ್ಲ ದೇವರೇ, ನನ್ನ ಜೀವಿತವನ್ನು ಇರುವ ಹಾಗೆ ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ ಹೇಳ್ರಿ. ಕರ್ತನು ನೀವು ಯಾವ ವಯಸ್ಸಿನಲ್ಲಿ ಇರುವವರಾಗಿದ್ದರೂ ದೇವರು ನಿಮ್ಮನ್ನು ಸ್ತೋತ್ರ ಉಪಯೋಗಿಸುವರು. ದೇವರು ನಿಮ್ಮ ವಯಸ್ಸನ್ನು ನೋಡುವವರಲ್ಲ, ನಿಮ್ಮ ಲಭ್ಯತೆಯನ್ನು ನೋಡುವವರಾಗಿದ್ದಾರೆ. ದೇವರೇ, ನಾನಿದ್ದೇನೆ, ನನಗೆ ಸಹಾಯ ಮಾಡಿರಿ, ಉಪಯೋಗಿಸ್ರಿ ಎಂಬುದಾಗಿ ಹೇಳ್ರಿ. ನನ್ನ ಕಾಲ ಮುಗಿದಿದೆ ಎಂಬುದಾಗಿ ಹೇಳಬೇಡ್ರಿ. ಮೋಶೆ, ಕಾಲೇಬ್, ಅಬ್ರಹಾಂ ಅವರನ್ನು ನೆನಪು ಮಾಡಿಕೊಳ್ಳ್ರಿ. ನಾನು ಚಿಕ್ಕವರೆಂಬುದಾಗಿ ನೀವು ನೆನಪು ಮಾಡಿಕೊಳ್ಳಬೇಡ್ರಿ. ದಾವೀದನು, ಸಾಮುವೇಲನು, ಸ್ತೋತ್ರ, ಅವರನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ದೇವರಿಗೆ ಎಲ್ಲರೂ ಬೇಕಾಗಿದ್ದಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕಡೇ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲ ಜನರ ಮೇಲೆ ಸುರಿಸುವೆನು, ಯುವಕರಿಗೆ ದರ್ಶನಗಳಾಗುತ್ತೆ ಎಂಬುದಾಗಿ ಹೇಳಿದ್ದೀರ. ಕರ್ತನ ಹಿರಿಯರಿಗೆ ಕನಸುಗಳು ಬೀಳುತ್ತೆ ಎಂಬುದಾಗಿ ಹೇಳಿದ್ದೀರ. ದೇವರೇ, ನಿಮ್ಮ ವಚನದಂತೆ ದೇವರ ರಾಜ್ಯವನ್ನು ಕಟ್ಟಲು ಚಿಕ್ಕವರಾಗಿದ್ದರು, ದೊಡ್ಡವರಾಗಿದ್ದರು, ಹಿರಿಯರಾಗಿದ್ದರು, ಕಿರಿಯರಾಗಿದ್ದರು, ಎಲ್ಲರನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ರಿ. ದೇವರೇ, ನಾವು ನಿಮಗೋಸ್ಕರ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮ ವಯಸ್ಸನ್ನು ನೋಡದೆ ನಿಮ್ಮನ್ನು ನೋಡಿ ಮುಂದುವರಿಯಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ವೀಕ್ಷಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಿಮ್ಮ ಜೀವಿತದಲ್ಲಿ ವಯಸ್ಸು ಮುಖ್ಯ ಅಲ್ಲ. ನೀವು ಯಾವುದೇ ವಯಸ್ಸಲ್ಲಿದ್ದರೂ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ದೇವರಿಗೆ ನಿಮ್ಮನ್ನು ಬಿಟ್ಟುಕೊಳ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾನೆ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.